ಪವಿತ್ರ ಗೌಡ ಇಂದಲೇ ಎಲ್ಲವೂ ಆಗಿದ್ದು ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಪವಿತ್ರ ಗೌಡ ಇಂದಲೇ ಎಲ್ಲವೂ ಆಗಿದ್ದು, ಸಂಕಷ್ಟ ಮತ್ತೆ ಎದುರಾಗಬಹುದಾ ಅನ್ನುವಂಥ ಸಾಧ್ಯತೆಗಳು ಸದ್ಯಕ್ಕೆ ಕಂಡು ಬರ್ತಾ ಇದೆ. ಈ ಹಂತದಲ್ಲಿ ಸುಪ್ರೀಂ ಕೋರ್ಟ್ ಜಾಮೀನು ರದ್ದುಪಡಿಸುವ ಬಗ್ಗೆ ಯಾವ ಆದೇಶವನ್ನು ಇನ್ನೂ ಪ್ರಕಟ ಮಾಡಿಲ್ಲ. ಆದರೆ ಸದ್ಯಕ್ಕೆ ಸುಪ್ರೀಂ ಕೋರ್ಟ್ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದೆ. ಪವಿತ್ರ ಗೌಡ ಇಂದಲೇ ಎಲ್ಲವೂ ಆಗಿದ್ದು ಅನ್ನುವಂಥದ್ದನ್ನ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. A1 ಪವಿತ್ರ ಪರ ವಕೀಲರು ಯಾರು ಅಂತ ಸುಪ್ರೀಂ ಕೋರ್ಟ್ ಕೇಳಿದೆ. ಇದಕ್ಕೆ ಮುಂಚೆ ಸರ್ಕಾರದ ಪರ ವಕೀಲ ಸಿದ್ಧಾರ್ಥ ಲೂಥ್ರಾ ಅವರಿಗೆ A1 A2 ಹೇಗೆ ಕನೆಕ್ಟ್ ಆಗ್ತಾರೆ ಇದಕ್ಕೆ ಅನ್ನೋ ಪ್ರಶ್ನೆಯನ್ನು ಕೇಳಿತ್ತು ಸುಪ್ರೀಂ ಕೋರ್ಟ್. ಅದಕ್ಕೆ ಸಾಕಷ್ಟು ಉತ್ತರಗಳನ್ನು ಪಡೆದ ನಂತರ ಕ್ರಾಸ್ ಕ್ವೆಶ್ಚನ್ ಮಾಡಿ ಏನೆಲ್ಲ ಸಾಕ್ಷಿಗಳಿದೆ ಅನ್ನೋದನ್ನ ನೋಡಿದ ನಂತರ ಈಗ ಸುಪ್ರೀಂ ಕೋರ್ಟ್ ಹೇಳ್ತಾ ಇರೋದು ಇದೆಲ್ಲದಕ್ಕೂ ಕೂಡ ಪವಿತ್ರ ಗೌಡ ಇಂದ ಆಗಿದ್ದು ಅನ್ನೋದನ್ನ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಪವಿತ್ರ ಗೌಡ ಇಂದ ಎಲ್ಲವೂ ಆರಂಭ ಆಗಿದ್ದು ಮತ್ತು ಇಷ್ಟೆಲ್ಲ ಆಗೋದಕ್ಕೆ ಪವಿತ್ರ ಗೌಡ ಕಾರಣ ಅಂತ. ಯಾಕೆ ಅನ್ನೋದಕ್ಕೆ ರೇಣುಕಾಸ್ವಾಮಿ ಕೊಲೆ ನಡೆದಿದ್ದು ಯಾಕೆ ಅನ್ನೋದನ್ನ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿತ್ತು. ಆಗ ವಕೀಲರು ಕೊಟ್ಟಂತ ಮಾಹಿತಿ, ಈತ ರೇಣುಕಾಸ್ವಾಮಿ ಪವಿತ್ರ ಗೌಡಗೆ ಇನ್ಸ್ಟಾಗ್ರಾಮ್ನಲ್ಲಿ ಮಾಡಿದ್ದಂಥ ಅಶ್ಲೀಲವಾದ ಮೆಸೇಜ್ಗಳು. ಅದಾದ ಮೇಲೆ ಆಕೆ ಒಬ್ಬನಿಗೆ ಹೇಳ್ಕೊಂಡಿರ್ತಾಳೆ, ಆತ ದರ್ಶನ್ಗೂ ಆಪ್ತ ಆಗಿರ್ತಾನೆ. ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಿ ಬೆಂಗಳೂರಿಗೆ ಕರ್ಕೊಂಡು ಬರೋವರೆಗೂ ಪವಿತ್ರ ಗೌಡ ಸೋಗಿನಲ್ಲಿ ಆತ ರೇಣುಕಾಸ್ವಾಮಿ ಜೊತೆ ಟಚ್ಚಲ್ಲಿರ್ತಾನೆ. ಅದಾದಮೇಲೆ ಅವನನ್ನು ಬೆಂಗಳೂರಿಗೆ ಕರ್ಕೊಂಡು ಬರ್ತಾರೆ, ಪಟ್ಟಣಗೆರೆ ಶೆಡ್ಡಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಆರೋಪಿಗಳೆಲ್ಲ ಆತನ ಮೇಲೆ ಭೀಕರವಾಗಿ ಹಲ್ಲೆ ನಡೆಸಿ ಚಿತ್ರಹಿಂಸೆ ಕೊಟ್ಟು ಕೊಲೆ ಮಾಡಿರ್ತಾರೆ. ಇದರಲ್ಲಿ ಪವಿತ್ರ ಗೌಡ ಕೂಡ ಭಾಗಿಯಾಗಿದ್ಲು, ನಟ ದರ್ಶನ್ ಕೂಡ ಇದ್ರು. ಉಳಿದ ಆರೋಪಿಗಳು ಕರೆಂಟ್ ಶಾಕ್ ಕೊಟ್ಟು ದೊಣ್ಣೆಗಳಿಂದ ಹಲ್ಲೆ ಮಾಡಿ ರೇಣುಕಾಸ್ವಾಮಿಯ ಪ್ರಾಣ ತೆಗೆದಿದ್ದಾರೆ. ಪವಿತ್ರ ಗೌಡ ಚಪ್ಪಲಿಯಿಂದ ಹೊಡೆದಿದ್ದಾರೆ, ದರ್ಶನ್ ಆತನ ಎದೆ ಭಾಗಕ್ಕೆ ಜೋರಾಗಿ ಒದ್ದಿದ್ದಾರೆ. ಇಷ್ಟೆಲ್ಲವೂ ಕೂಡ ಇವತ್ತು ವಾದ ಮಂಡನೆಯಾಗಿದ್ದು, ಇದೆಲ್ಲವನ್ನು ಗಮನಕ್ಕೆ ತಗೊಂಡಿರುವಂಥ ಸುಪ್ರೀಂ ಕೋರ್ಟ್ನ ವಿಭಾಗೀಯ ಪೀಠ ಹೇಳಿದ್ದು ಇದೆಲ್ಲವೂ A1 ಪವಿತ್ರ ಗೌಡ ಇಂದ ಆಗಿದ್ದು ಅನ್ನುವಂಥದ್ದನ್ನು ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಜೊತೆಗೆ A1 ಪವಿತ್ರ ಪರ ವಕೀಲರು ಯಾರು ಅಂತ ಕೇಳಿದ್ದಾರೆ. ಇದೆಲ್ಲವೂ ಕೂಡ ನಿಮ್ಮಿಂದ ಆಗಿದ್ದು ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಎಲ್ಲ ಸಮಸ್ಯೆಗೆ ನೀವೇ ಕಾರಣ, ಕಡ್ಡಿ ಗುಡ್ಡ ಆಗಿದ್ದು ನಿಮ್ಮಿಂದಾನೆ ಅಂತ. ಒಬ್ಬಾತ ಅಶ್ಲೀಲ ಮೆಸೇಜ್ ಮಾಡ್ದ ಅನ್ನೋ ಕಾರಣಕ್ಕೆ ಅದನ್ನು ಇಷ್ಟು ದೊಡ್ಡದು ಮಾಡಿ ಆತನನ್ನು ಕಿಡ್ನಾಪ್ ಮಾಡಿ ಒಂದಲ್ಲ ಎರಡಲ್ಲ 17 ಜನ ಗುಂಪು ಕಟ್ಕೊಂಡು ಆರೋಪಿಗಳಿದ್ರಲ್ಲಿರೋದು, ಆ ಪೈಕಿ ಹಲವರು ಪಟ್ಟಣಗೆರೆ ಶೆಡ್ಡಲ್ಲಿ ಹಲ್ಲೆ ಮಾಡಿ ಇಷ್ಟು ಬ್ರೂಟಲ್ ಮರ್ಡರ್ ನಡೆಯುತ್ತೆ ಅಂತ ಹೇಳಿದ್ರೆ ಇದೆಲ್ಲ ಆರಂಭ ಆಗಿದ್ದು, ಇಷ್ಟಕ್ಕೂ ಕಾರಣ ಆಗಿದ್ದು A1 ಪವಿತ್ರ ಗೌಡ ಇಂದ ಅನ್ನುವಂಥದ್ದನ್ನು ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಅವರ ಪರ ವಕೀಲರು ಯಾರಿದ್ದಾರೆ ಅನ್ನೋದನ್ನು ಕೇಳಿದ್ದಾರೆ. ಪವಿತ್ರ ಗೌಡ ಇಂದಲೇ ಎಲ್ಲವೂ ಆಗಿದ್ದು ಅನ್ನೋದನ್ನು ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಈಗ ಪವಿತ್ರ ಗೌಡ ಪರ ವಕೀಲರು ವಾದ ಮಂಡನೆ ಆರಂಭಿಸ್ತಾ ಇದ್ದಾರೆ. ನಾನು ಚಪ್ಪಲಿಯಲ್ಲಿ ಹೊಡೆದಿದ್ದೀನಿ ಅಂತ ಚಾರ್ಜ್ ಶೀಟ್ನಲ್ಲಿದೆ ಪವಿತ್ರ ಗೌಡ ಪರ ವಕೀಲರು ಹೇಳ್ತಾ ಇರೋದು. ಹೈಕೋರ್ಟ್ ಮಾಡಿದ ತಪ್ಪನ್ನ ನಾವು ಮಾಡಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾಗಿ ಪದೇ ಪದೇ ಹೇಳ್ತಾ ಇದೆ, ಹೈಕೋರ್ಟ್ನ ಆದೇಶ ಸಮಂಜಸವಾಗಿಲ್ಲ, ಹೈಕೋರ್ಟ್ ತನ್ನ ವಿವೇಚನೆಯನ್ನು ಬಳಸಿರುವಂಥ ರೀತಿ ಸರಿ ಅಂತ ಕಾಣಿಸ್ತಾ ಇಲ್ಲ, ಹೈಕೋರ್ಟ್ ಮಾಡಿರುವಂಥ ತಪ್ಪನ್ನ ನಾವು ಮಾಡೋದಿಲ್ಲ ಅಂತ ಹೇಳ್ತಾ ಇದೆ ಈಗ ಸುಪ್ರೀಂ ಕೋರ್ಟ್. ಸಮತಾ ಹೇಳಿಕೆಯನ್ನು ಉಲ್ಲೇಖಿಸಿ ಪವಿತ್ರ ಗೌಡ ಪರ ವಕೀಲರು ವಾದ ಮಾಡ್ತಾ ಇದ್ದಾರೆ. ಪವಿತ್ರ ಗೌಡ ದರ್ಶನ್ಗೆ 50 ಸಲ ಕಾಲ್ ಮಾಡಿದ್ ಯಾಕೆ? ಕಾಲ್ ರೆಕಾರ್ಡಿಂಗ್ ಡೀಟೇಲ್ಸ್ ಇದೆಯಲ್ಲ, ಪೊಲೀಸರು ಹೊರಗೆ ತೆಗೆದಿದ್ದಾರೆ ಅದನ್ನು. 50 ಸಲ ಫೋನ್ ಹೋಗಿದೆ ಅದರಲ್ಲಿ ಪವಿತ್ರ ಗೌಡ ಇಂದ ದರ್ಶನ್ಗೆ. ಏನಕ್ಕೆ 50 ಸಲ ಕಾಲ್ ಮಾಡಿದ್ದು? ಪವಿತ್ರ ಗೌಡ ಮೊದಲ ಮದುವೆ ಡಿವೋರ್ಸ್ ಆಗಿದೆಯಾ? ಸಂಪೂರ್ಣ ಹಿನ್ನೆಲೆ, ಚಾರಿತ್ರೆ ಎಲ್ಲವನ್ನೂ ಕೂಡ ಸುಪ್ರೀಂ ಕೋರ್ಟ್ ಕೇಳ್ತಾ ಇದೆ. ಕಾರಣ ಏನು? ಇದೆಲ್ಲ ಆಗಿದ್ದೆ ಪವಿತ್ರ ಗೌಡ ಇಂದ ಅಂತ ಸುಪ್ರೀಂ ಕೋರ್ಟ್ ಮನವರಿಕೆ ಮಾಡಿಕೊಂಡಿರೋದ್ರಿಂದ ಇಷ್ಟಕ್ಕೆಲ್ಲ ಕಾರಣ ಆಗಿರೋದು ಪವಿತ್ರ ಗೌಡ. ಆಕೆಯ ಹಿನ್ನೆಲೆ ಏನು? ಮೊದಲನೇ ವಿವಾಹ ಅದು ವಿಚ್ಛೇದನ ಆಗಿದ್ದು ಯಾಕೆ? ಡಿವೋರ್ಸ್ ಆಗಿದ್ದು ಯಾಕೆ? ಇದಕ್ಕೆ ಸಂಬಂಧಪಟ್ಟ ಹಾಗೆ ಪವಿತ್ರ ಗೌಡ ಪರ ವಕೀಲರಿಗೆ ಪ್ರಶ್ನೆ ಮಾಡಿದೆ ಸುಪ್ರೀಂ ಕೋರ್ಟ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.